ಪಾಕ್ ಡರ್ ಗಯಾ. ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ ಅಂತಂದರೆ, ಅಫ್ಕೋರ್ಸ್ ಪಾಕಿಸ್ತಾನ ಹೆದರಿ ಬೆಚ್ಚಿ ಬಿದ್ದಿದೆ. ಕನಸಲ್ಲೂ ಭಾರತ ಅಂತಂದರೆ, ಅದರಲ್ಲೂ ಭಾರತದ ಬ್ರಹ್ಮೋಸ್ ಮಿಸೈಲ್ನ ಹೆಸರು ಕೇಳಿದ್ರು ಸಾಕು ಬೆಚ್ಚಿ ಬೀಳ್ತಾ ಇದೆ ಪಾಕಿಸ್ತಾನ. ಮತ್ತೇನಾದರೂ ಭಾರತ ಅಟ್ಯಾಕ್ ಮಾಡಿಬಿಡುತ್ತಾ ಅನ್ನುವಂಥ ಒಂದು ಭಯ ಪಾಕಿಸ್ತಾನವನ್ನು ನಿರಂತರವಾಗಿ ಕಾಡ್ತಾನೆ ಇದೆ. ಪಾಕ್ ಸೇನಾ ನೆಲೆಗಳನ್ನು ನಮ್ಮ ಬ್ರಹ್ಮೋಸ್ ಯಶಸ್ವಿಯಾಗಿ ಉಡಾಯಿಸಿತ್ತು. ಭಾರತ ಅಣ್ವಸ್ತ್ರ ದಾಳಿ ನಡೆಸಿದೆ ಅಂತ ಭಾವಿಸಿತ್ತಂತೆ ಪಾಕ್. ಆತ ಶೆಹಬಾಜ್ ಶರೀಫ್ ಆಪ್ತ ಏನು ಹೇಳ್ತಾನೆ ಅಂತಂದರೆ, 30ರಿಂದ 40 ಸೆಕೆಂಡ್ ಅಷ್ಟೇ ಟೈಮ್ ಇತ್ತು ನಮಗೆ, ಇದರಲ್ಲಿ ಅಣ್ವಸ್ತ್ರ ಸಿಡಿತಲ ಇದೆಯಾ ಅಥವಾ ಸ್ಫೋಟಕಗಳಿದೆಯಾ ಅಂತ ಆ ಕ್ಷಿಪಣಿನಲ್ಲಿ ಡಿಸೈಡ್ ಮಾಡೋಕ್ಕೆ ನಮಗೆ ಬರೀ 30 ಸೆಕೆಂಡ್ ಅಷ್ಟೇ ಇತ್ತು. ಅಣ್ವಸ್ತ್ರ ದಾಳಿ ಏನಾದರೂ ಆಗಿದ್ರೆ ಏನು ಗತಿ ಇತ್ತು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾನೆ. ಭಾರತ ಮನಸ್ಸು ಮಾಡಿದ್ದರೆ ಪರಮಾಣು ದಾಳಿ ಮಾಡಬಹುದಾಗಿತ್ತು. ಆದರೆ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಿಲ್ಲ, ಬದಲಾಗಿ ಭಯೋತ್ಪಾದನೆ ವಿರುದ್ಧ ಯುದ್ಧ ಸಾರ್ತು. ಪ್ರಿಸೈಸ್ ಅಟ್ಯಾಕ್ಗಳನ್ನು ಜಿಹಾದಿ ನೆಲೆಗಳ ಮೇಲೆ ಮಾತ್ರ ಮಾಡುತ್ತೆ ಹೊರತು ಪಾಕಿಸ್ತಾನಿ ನಾಗರಿಕರ ವಿರುದ್ಧ ಭಾರತ ಯುದ್ಧ ಸಾರಿಲ್ಲ. ಬ್ರಹ್ಮೋಸ್ 200 ಇಂದ 300 kg 200ರಿಂದ 300 kg ಅಣ್ವಸ್ತ್ರವನ್ನು ಬ್ರಹ್ಮೋಸ್ ಕ್ಷಿಪಣಿ ಹೊತ್ತೊಯ್ಯೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದೇ ಕಾರಣಕ್ಕೆ ಬ್ರಹ್ಮೋಸ್ ಹೆಸರು ಕೇಳಿದ್ರೆ ಪಾಕಿಸ್ತಾನ ಬೆಚ್ಚಿ ಬೀಳತ್ತೆ. ಆದರೆ ಭಾರತ ಎಂದಿಗೂ ಕೂಡ ಮೊದಲು ಅಣ್ವಸ್ತ್ರ ಪ್ರಯೋಗ ಮಾಡೋದಿಲ್ಲ ಅನ್ನುವಂಥ ನೀತಿಗೆ ಬದ್ಧವಾಗಿದೆ. ಮನುಷ್ಯತ್ವ ಅನ್ನೋದು ಭಾರತದಲ್ಲಿ ಇನ್ನೂ ಇದೆ. ಬ್ರಹ್ಮೋಸ್ 2 ಕ್ಷಿಪಣಿ 1500 ಕಿಲೋಮೀಟರ್ ದೂರದ ಗುರಿಗೂ ಕೂಡ ಹೊಡೆಯುತ್ತೆ. ಎಷ್ಟೇ ದೂರದಲ್ಲಿದ್ದರೂ ಕೂಡ ಹೋಗಿ ಹೊಡೆದು ಬರೋಕ್ಕೆ ಗೊತ್ತಿದೆ ನಮ್ಮವ್ರಿಗೆ. ಬ್ರಹ್ಮೋಸ್ 2 ರೇಂಜ್ನಲ್ಲಿ ಬಹುತೇಕ ಇಡೀ ಪಾಕಿಸ್ತಾನ ಬಂದುಬಿಡತ್ತೆ. ಭಾರತದ ಬಳಿ ಸದ್ಯ 180ಕ್ಕೂ ಹೆಚ್ಚು ಅಣ್ವಸ್ತ್ರಗಳಿದ್ದಾವೆ. ಭಾರತದ ಬಳಿ 2000ದಿಂದ 7000 ಕಿಲೋಮೀಟರ್ ರೇಂಜ್ನ ಮಿಸೈಲ್ಗಳಿದ್ದಾವೆ. ಅಂದರೆ ಪಾಕಿಸ್ತಾನದ ಯಾವುದೇ ನಗರದ ಮೇಲೂ ಕೂಡ ಭಾರತ ಆರಾಮಾಗಿ ದಾಳಿ ಮಾಡು, ಇದು ಪಾಕಿಸ್ತಾನಕ್ಕೆ ಗೊತ್ತಿದೆ. ಹಾಗಾಗಿ ಅಷ್ಟು ಭಯ. ಪಾಕಿಸ್ತಾನದ ಬಳಿ 170 ಪರಮಾಣು ಅಸ್ತ್ರಗಳಿದ್ದಾವೆ. ಪಾಕ್ ಬಳಿ 60 ಕಿಲೋಮೀಟರಿಂದ 2700 ಕಿಲೋಮೀಟರ್ ರೇಂಜ್ ಮಿಸೈಲ್ಗಳು ಇದ್ದಾವೆ. ಆದರೆ ಅದನ್ನು ಸರಿಯಾಗಿ ಉಪಯೋಗಿಸೋದಕ್ಕಾಗಲಿ ಅಥವಾ ಉಪಯೋಗಿಸಿ ಯಶಸ್ವಿಯಾಗೋದಕ್ಕಾಗಲಿ ಒಂದು ಟೀಮ್ ಬೇಕಲ್ವಾ, ಅಥವಾ ಒಂದು ಬದ್ಧತೆ ಬೇಕಲ್ವಾ, ತನ್ನ ದೇಶಕ್ಕೆ ಒಂದು ಬದ್ಧತೆ ಬೇಕಲ್ವಾ, ಕಾಣಿಸ್ತಾ ಇಲ್ಲ. ಮುಂಬೈ, ಲಖನೌ ಇವೆಲ್ಲವೂ ಕೂಡ ಪಾಕಿಸ್ತಾನದ ರೇಂಜ್ನಲ್ಲಿ ಇದ್ದಾವೆ. ಹಾಗಂತ ನಾವೇನು ಇಲ್ಲಿ ಕಡಲೆಕಾಯಿ ತಿನ್ಕೊಂಡು ಕೂತಿಲ್ಲ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳ ಭದ್ರವಾಗಿದೆ. ನೀವು ನೋಡಿದ್ರಿ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಭಾರತದ ವಾಯು ಪ್ರದೇಶವನ್ನು ಎಷ್ಟು ಚೆನ್ನಾಗಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ದೇಶೀಯ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿರ್ಬೋದು, ಎಲ್ಲವೂ ಹೇಗೆ ಕಾಪಾಡಿದ್ವು ಅಂತ. ಪಾಕ್ನ ಅಣ್ವಸ್ತ್ರಗಳ ತೂಕ ಕೇವಲ 5ರಿಂದ 40 ಕಿಲೋ ಟನ್. ರೇಂಜ್ ಮತ್ತು ಪರಮಾಣು ಕ್ಷಮತೆ ಎಲ್ಲ ವಿಚಾರಗಳಲ್ಲೂ ಕೂಡ ಪಾಕಿಸ್ತಾನ ಭಾರತಕ್ಕಿಂತ ಹಿಂದುಳಿದಿದೆ. ಹಾಗಾಗಿ ಭಯ ಸಹಜ. ಅದಕ್ಕೆ ಹೇಳ್ಬೋದು, ಕೆಟ್ಟ ಕೆಲಸ ಮಾಡಿದೆ, ನಿಮ್ಮ ದೇಶ ಏನೋ ಅಷ್ಟು ನೋಡಿಕೊಂಡು, ಡೆವಲಪ್ಮೆಂಟಲ್ ವರ್ಕ್ಸ್ ಏನೋ ಅಷ್ಟು ನೋಡಿಕೊಂಡು ಸುಮ್ಮನಿರಿ, ನಮ್ಮ ತಂಟೆಗೆ ಬಂದರೆ ಗೊತ್ತಿದೆ ಹೇಗೆ ಹೊಡಿಬೇಕು ಅಂತ. ಇದು ಭಾರತದ ನಿಲುವು. ಪಾಕ್ ಡರ್ ಗಯಾ. ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ ಅಂತಂದರೆ, ಅಫ್ಕೋರ್ಸ್ ಪಾಕಿಸ್ತಾನ ಹೆದರಿ ಬೆಚ್ಚಿ ಬಿದ್ದಿದೆ. ಕನಸಲ್ಲೂ ಭಾರತ ಅಂತಂದರೆ, ಅದರಲ್ಲೂ ಭಾರತದ ಬ್ರಹ್ಮೋಸ್ ಮಿಸೈಲ್ನ ಹೆಸರು ಕೇಳಿದ್ರು ಸಾಕು ಬೆಚ್ಚಿ ಬೀಳ್ತಾ ಇದೆ ಪಾಕಿಸ್ತಾನ. ಮತ್ತೇನಾದರೂ ಭಾರತ ಅಟ್ಯಾಕ್ ಮಾಡಿಬಿಡುತ್ತಾ ಅನ್ನುವಂಥ ಒಂದು ಭಯ ಪಾಕಿಸ್ತಾನವನ್ನು ನಿರಂತರವಾಗಿ ಕಾಡ್ತಾನೆ ಇದೆ. ಪಾಕ್ ಸೇನಾ ನೆಲೆಗಳನ್ನು ನಮ್ಮ ಬ್ರಹ್ಮೋಸ್ ಯಶಸ್ವಿಯಾಗಿ ಉಡಾಯಿಸಿತ್ತು. ಭಾರತ ಅಣ್ವಸ್ತ್ರ ದಾಳಿ ನಡೆಸಿದೆ ಅಂತ ಭಾವಿಸಿತ್ತಂತೆ ಪಾಕ್. ಆತ ಶೆಹಬಾಜ್ ಶರೀಫ್ ಆಪ್ತ ಏನು ಹೇಳ್ತಾನೆ ಅಂತಂದರೆ, 30ರಿಂದ 40 ಸೆಕೆಂಡ್ ಅಷ್ಟೇ ಟೈಮ್ ಇತ್ತು ನಮಗೆ, ಇದರಲ್ಲಿ ಅಣ್ವಸ್ತ್ರ ಸಿಡಿತಲ ಇದೆಯಾ ಅಥವಾ ಸ್ಫೋಟಕಗಳಿದೆಯಾ ಅಂತ ಆ ಕ್ಷಿಪಣಿನಲ್ಲಿ ಡಿಸೈಡ್ ಮಾಡೋಕ್ಕೆ ನಮಗೆ ಬರೀ 30 ಸೆಕೆಂಡ್ ಅಷ್ಟೇ ಇತ್ತು. ಅಣ್ವಸ್ತ್ರ ದಾಳಿ ಏನಾದರೂ ಆಗಿದ್ರೆ ಏನು ಗತಿ ಇತ್ತು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾನೆ. ಭಾರತ ಮನಸ್ಸು ಮಾಡಿದ್ದರೆ ಪರಮಾಣು ದಾಳಿ ಮಾಡಬಹುದಾಗಿತ್ತು. ಆದರೆ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಿಲ್ಲ, ಬದಲಾಗಿ ಭಯೋತ್ಪಾದನೆ ವಿರುದ್ಧ ಯುದ್ಧ ಸಾರ್ತು. ಪ್ರಿಸೈಸ್ ಅಟ್ಯಾಕ್ಗಳನ್ನು ಜಿಹಾದಿ ನೆಲೆಗಳ ಮೇಲೆ ಮಾತ್ರ ಮಾಡುತ್ತೆ ಹೊರತು ಪಾಕಿಸ್ತಾನಿ ನಾಗರಿಕರ ವಿರುದ್ಧ ಭಾರತ ಯುದ್ಧ ಸಾರಿಲ್ಲ. ಬ್ರಹ್ಮೋಸ್ 200 ಇಂದ 300 kg 200ರಿಂದ 300 kg ಅಣ್ವಸ್ತ್ರವನ್ನು ಬ್ರಹ್ಮೋಸ್ ಕ್ಷಿಪಣಿ ಹೊತ್ತೊಯ್ಯೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದೇ ಕಾರಣಕ್ಕೆ ಬ್ರಹ್ಮೋಸ್ ಹೆಸರು ಕೇಳಿದ್ರೆ ಪಾಕಿಸ್ತಾನ ಬೆಚ್ಚಿ ಬೀಳತ್ತೆ. ಆದರೆ ಭಾರತ ಎಂದಿಗೂ ಕೂಡ
ಮೊದಲು ಅಣ್ವಸ್ತ್ರ ಪ್ರಯೋಗ ಮಾಡೋದಿಲ್ಲ ಅನ್ನುವಂಥ ನೀತಿಗೆ ಬದ್ಧವಾಗಿದೆ. ಮನುಷ್ಯತ್ವ ಅನ್ನೋದು ಭಾರತದಲ್ಲಿ ಇನ್ನೂ ಇದೆ. ಬ್ರಹ್ಮೋಸ್ 2 ಕ್ಷಿಪಣಿ 1500 ಕಿಲೋಮೀಟರ್ ದೂರದ ಗುರಿಗೂ ಕೂಡ ಹೊಡೆಯುತ್ತೆ. ಎಷ್ಟೇ ದೂರದಲ್ಲಿದ್ರೂ ಕೂಡ ಹೋಗಿ ಹೊಡೆದು ಬರೋಕ್ಕೆ ಗೊತ್ತಿದೆ ನಮ್ಮವ್ರಿಗೆ. ಬ್ರಹ್ಮೋಸ್ 2 ರೇಂಜ್ನಲ್ಲಿ ಬಹುತೇಕ ಇಡೀ ಪಾಕಿಸ್ತಾನ ಬಂದುಬಿಡತ್ತೆ. ಭಾರತದ ಬಳಿ ಸದ್ಯ 180ಕ್ಕೂ ಹೆಚ್ಚು ಅಣ್ವಸ್ತ್ರಗಳಿದ್ದಾವೆ. ಭಾರತದ ಬಳಿ 2000ದಿಂದ 7000 ಕಿಲೋಮೀಟರ್ ರೇಂಜ್ನ ಮಿಸೈಲ್ಗಳಿದ್ದಾವೆ. ಅಂದರೆ ಪಾಕಿಸ್ತಾನದ ಯಾವುದೇ ನಗರದ ಮೇಲೂ ಕೂಡ ಭಾರತ ಆರಾಮಾಗಿ ದಾಳಿ ಇದು ಪಾಕಿಸ್ತಾನಕ್ಕೆ ಗೊತ್ತಿದೆ. ಹಾಗಾಗಿ ಅಷ್ಟು ಭಯ. ಪಾಕಿಸ್ತಾನದ ಬಳಿ 170 ಪರಮಾಣು ಅಸ್ತ್ರಗಳಿದ್ದಾವೆ. ಪಾಕ್ ಬಳಿ 60 ಕಿಲೋಮೀಟರಿಂದ 2700 ಕಿಲೋಮೀಟರ್ ರೇಂಜ್ ಮಿಸೈಲ್ಗಳು ಇದ್ದಾವೆ. ಆದರೆ ಅದನ್ನು ಸರಿಯಾಗಿ ಉಪಯೋಗಿಸೋದಕ್ಕಾಗಲಿ ಅಥವಾ ಉಪಯೋಗಿಸಿ ಯಶಸ್ವಿಯಾಗೋದಕ್ಕಾಗಲಿ ಒಂದು ಟೀಮ್ ಬೇಕಲ್ವಾ, ಅಥವಾ ಒಂದು ಬದ್ಧತೆ ಬೇಕಲ್ವಾ, ತನ್ನ ದೇಶಕ್ಕೆ ಒಂದು ಬದ್ಧತೆ ಬೇಕಲ್ವಾ? ಕಾಣಿಸ್ತಾ ಇಲ್ಲ. ಮುಂಬೈ, ಲಖನೌ ಇವೆಲ್ಲವೂ ಕೂಡ ಪಾಕಿಸ್ತಾನದ ರೇಂಜ್ನಲ್ಲಿ ಇದ್ದಾವೆ. ಹಾಗಂತ ನಾವೇನು ಇಲ್ಲಿ ಕಡಲೆಕಾಯಿ ತಿನ್ಕೊಂಡು ಕೂತಿಲ್ಲ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳ ಭದ್ರವಾಗಿದೆ. ನೀವು ನೋಡಿದ್ರಿ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಭಾರತದ ವಾಯು ಪ್ರದೇಶವನ್ನು ಎಷ್ಟು ಚೆನ್ನಾಗಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ದೇಶೀಯ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿರ್ಬೋದು ಎಲ್ಲವೂ ಹೇಗೆ ಕಾಪಾಡಿದ್ವು ಅಂತ. ಪಾಕ್ನ ಅಣ್ವಸ್ತ್ರಗಳ ತೂಕ ಕೇವಲ 5ರಿಂದ 40 ಕಿಲೋ ಟನ್. ರೇಂಜ್ ಮತ್ತು ಪರಮಾಣು ಕ್ಷಮತೆ ಎಲ್ಲ ವಿಚಾರಗಳಲ್ಲೂ ಕೂಡ ಪಾಕಿಸ್ತಾನ ಭಾರತಕ್ಕಿಂತ ಹಿಂದುಳಿದಿದೆ. ಹಾಗಾಗಿ ಭಯ ಸಹಜ. ಅದಕ್ಕೆ ಹೇಳ್ಬೋದು, ಕೆಟ್ಟ ಕೆಲಸ ಮಾಡಿದೆ ನಿಮ್ಮ ದೇಶ ಏನೋ ಅಷ್ಟು ನೋಡಿಕೊಂಡು, ಡೆವಲಪ್ಮೆಂಟಲ್ ವರ್ಕ್ಸ್ ಏನೋ ಅಷ್ಟು ನೋಡಿಕೊಂಡು ಸುಮ್ಮನಿರಿ, ನಮ್ಮ ತಂಟೆಗೆ ಬಂದರೆ ಗೊತ್ತಿದೆ ಹೇಗೆ ಹೊಡಿಬೇಕು ಅಂತ. ಇದು ಭಾರತದ ನಿಲುವು. ಪಾಕ್ ಡರ್ಗಯ ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ ಅಂತಂದರೆ, ಅಫ್ಕೋರ್ಸ್ ಪಾಕಿಸ್ತಾನ ಹೆದರಿ ಬೆಚ್ಚಿ ಬಿದ್ದಿದೆ. ಕನಸಲ್ಲೂ ಭಾರತ ಅಂತಂದರೆ, ಅದರಲ್ಲೂ ಭಾರತದ ಬ್ರಹ್ಮೋಸ್ ಮಿಸೈಲ್ನ ಹೆಸರು ಕೇಳಿದ್ರು ಸಾಕು ಬೆಚ್ಚಿ ಬೀಳ್ತಾ ಇದೆ ಪಾಕಿಸ್ತಾನ. ಮತ್ತೇನಾದರೂ ಭಾರತ ಅಟ್ಯಾಕ್ ಮಾಡಿಬಿಡುತ್ತಾ ಅನ್ನುವಂಥ ಒಂದು ಭಯ ಪಾಕಿಸ್ತಾನವನ್ನು ನಿರಂತರವಾಗಿ ಕಾಡ್ತಾನೆ ಇದೆ. ಪಾಕ್ ಸೇನಾ ನೆಲೆಗಳನ್ನು ನಮ್ಮ ಬ್ರಹ್ಮೋಸ್ ಯಶಸ್ವಿಯಾಗಿ ಉಡಾಯಿಸಿತ್ತು. ಭಾರತ ಅಣ್ವಸ್ತ್ರ ದಾಳಿ ನಡೆಸಿದೆ ಅಂತ ಭಾವಿಸಿತ್ತಂತೆ ಪಾಕ್. ಆತ ಶೆಹಬಾಜ್ ಶರೀಫ್ ಆಪ್ತ ಏನು ಹೇಳ್ತಾನೆ ಅಂತಂದರೆ, 30ರಿಂದ 40 ಸೆಕೆಂಡ್ ಅಷ್ಟೇ ಟೈಮ್ ಇತ್ತು ನಮಗೆ, ಇದರಲ್ಲಿ ಅಣ್ವಸ್ತ್ರ ಸಿಡಿತಲ ಇದೆಯಾ ಅಥವಾ ಸ್ಫೋಟಕಗಳಿದೆಯಾ ಅಂತ ಆ ಕ್ಷಿಪಣಿನಲ್ಲಿ ಡಿಸೈಡ್ ಮಾಡೋಕ್ಕೆ ನಮಗೆ ಬರೀ 30 ಸೆಕೆಂಡ್ ಅಷ್ಟೇ ಇತ್ತು. ಅಣ್ವಸ್ತ್ರ ದಾಳಿ ಏನಾದರೂ ಆಗಿದ್ರೆ ಏನು ಗತಿ ಇತ್ತು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾನೆ. ಭಾರತ ಮನಸ್ಸು ಮಾಡಿದ್ದರೆ ಪರಮಾಣು ದಾಳಿ ಮಾಡಬಹುದಾಗಿತ್ತು. ಆದರೆ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರಿಲ್ಲ, ಬದಲಾಗಿ ಭಯೋತ್ಪಾದನೆ ವಿರುದ್ಧ ಯುದ್ಧ ಸಾರ್ತು. ಪ್ರಿಸೈಸ್ ಅಟ್ಯಾಕ್ಗಳನ್ನು ಜಿಹಾದಿ ನೆಲೆಗಳ ಮೇಲೆ ಮಾತ್ರ ಮಾಡುತ್ತೆ ಹೊರತು ಪಾಕಿಸ್ತಾನಿ ನಾಗರಿಕರ ವಿರುದ್ಧ ಭಾರತ ಯುದ್ಧ ಸಾರಿಲ್ಲ. ಬ್ರಹ್ಮೋಸ್ 200 ಇಂದ 300 kg 200ರಿಂದ 300 kg ಅಣ್ವಸ್ತ್ರವನ್ನು ಬ್ರಹ್ಮೋಸ್ ಕ್ಷಿಪಣಿ ಹೊತ್ತೊಯ್ಯೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಅದೇ ಕಾರಣಕ್ಕೆ ಬ್ರಹ್ಮೋಸ್ ಹೆಸರು ಕೇಳಿದ್ರೆ ಪಾಕಿಸ್ತಾನ ಬೆಚ್ಚಿ ಬೀಳತ್ತೆ. ಆದರೆ ಭಾರತ ಎಂದಿಗೂ ಕೂಡ ಮೊದಲು ಅಣ್ವಸ್ತ್ರ ಪ್ರಯೋಗ ಮಾಡೋದಿಲ್ಲ ಅನ್ನುವಂಥ ನೀತಿಗೆ ಬದ್ಧವಾಗಿದೆ. ಮನುಷ್ಯತ್ವ ಅನ್ನೋದು ಭಾರತದಲ್ಲಿ ಇನ್ನೂ ಇದೆ. ಬ್ರಹ್ಮೋಸ್ 2 ಕ್ಷಿಪಣಿ 1500 ಕಿಲೋಮೀಟರ್ ದೂರದ ಗುರಿಗೂ ಕೂಡ ಹೊಡೆಯುತ್ತೆ. ಎಷ್ಟೇ ದೂರದಲ್ಲಿದ್ದರೂ ಕೂಡ ಹೋಗಿ ಹೊಡೆದು ಬರೋಕ್ಕೆ ಗೊತ್ತಿದೆ ನಮ್ಮವ್ರಿಗೆ. ಬ್ರಹ್ಮೋಸ್ 2 ರೇಂಜ್ನಲ್ಲಿ ಬಹುತೇಕ ಇಡೀ ಪಾಕಿಸ್ತಾನ ಬಂದುಬಿಡತ್ತೆ. ಭಾರತದ ಬಳಿ ಸದ್ಯ 180ಕ್ಕೂ ಹೆಚ್ಚು ಅಣ್ವಸ್ತ್ರಗಳಿದ್ದಾವೆ. ಭಾರತದ ಬಳಿ 2000ದಿಂದ 7000 ಕಿಲೋಮೀಟರ್ ರೇಂಜ್ನ ಮಿಸೈಲ್ಗಳಿದ್ದಾವೆ. ಅಂದರೆ ಪಾಕಿಸ್ತಾನದ ಯಾವುದೇ ನಗರದ ಮೇಲೂ ಕೂಡ ಭಾರತ ಆರಾಮಾಗಿ ದಾಳಿ ಇದು ಪಾಕಿಸ್ತಾನಕ್ಕೆ ಗೊತ್ತಿದೆ. ಹಾಗಾಗಿ ಅಷ್ಟು ಭಯ. ಪಾಕಿಸ್ತಾನದ ಬಳಿ 170 ಪರಮಾಣು ಅಸ್ತ್ರಗಳಿದ್ದಾವೆ. ಪಾಕ್ ಬಳಿ 60 ಕಿಲೋಮೀಟರಿಂದ 2700 ಕಿಲೋಮೀಟರ್ ರೇಂಜ್ ಮಿಸೈಲ್ಗಳು ಇದ್ದಾವೆ. ಆದರೆ ಅದನ್ನು ಸರಿಯಾಗಿ ಉಪಯೋಗಿಸೋದಕ್ಕಾಗಲಿ ಅಥವಾ ಉಪಯೋಗಿಸಿ ಯಶಸ್ವಿಯಾಗೋದಕ್ಕಾಗಲಿ ಒಂದು ಟೀಮ್ ಬೇಕಲ್ವಾ, ಅಥವಾ ಒಂದು ಬದ್ಧತೆ ಬೇಕಲ್ವಾ, ತನ್ನ ದೇಶಕ್ಕೆ ಒಂದು ಬದ್ಧತೆ ಬೇಕಲ್ವಾ? ಕಾಣಿಸ್ತಾ ಇಲ್ಲ. ಮುಂಬೈ, ಲಖನೌ ಇವೆಲ್ಲವೂ ಕೂಡ ಪಾಕಿಸ್ತಾನದ ರೇಂಜ್ನಲ್ಲಿ ಇದ್ದಾವೆ. ಹಾಗಂತ ನಾವೇನು ಇಲ್ಲಿ ಕಡಲೆಕಾಯಿ ತಿನ್ಕೊಂಡು ಕೂತಿಲ್ಲ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳ ಭದ್ರವಾಗಿದೆ. ನೀವು ನೋಡಿದ್ರಿ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ
ಭಾರತದ ವಾಯು ಪ್ರದೇಶವನ್ನು ಎಷ್ಟು ಚೆನ್ನಾಗಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ದೇಶೀಯ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿರ್ಬೋದು ಎಲ್ಲವೂ ಹೇಗೆ ಕಾಪಾಡಿದ್ವು ಅಂತ. ಪಾಕ್ನ ಅಣ್ವಸ್ತ್ರಗಳ ತೂಕ ಕೇವಲ 5ರಿಂದ 40 ಕಿಲೋ ಟನ್. ರೇಂಜ್ ಮತ್ತು ಪರಮಾಣು ಕ್ಷಮತೆ ಎಲ್ಲ ವಿಚಾರಗಳಲ್ಲೂ ಕೂಡ ಪಾಕಿಸ್ತಾನ ಭಾರತಕ್ಕಿಂತ ಹಿಂದುಳಿದಿದೆ. ಹಾಗಾಗಿ ಭಯ ಸಹಜ. ಅದಕ್ಕೆ ಹೇಳ್ಬೋದು, ಕೆಟ್ಟ ಕೆಲಸ ಮಾಡದೆ ನಿಮ್ಮ ದೇಶ ಏನೋ ಅಷ್ಟು ನೋಡಿಕೊಂಡು, ಡೆವಲಪ್ಮೆಂಟಲ್ ವರ್ಕ್ಸ್ ಏನೋ ಅಷ್ಟು ನೋಡಿಕೊಂಡು ಸುಮ್ಮನಿರಿ. ನಮ್ಮ ತಂಟೆಗೆ ಬಂದರೆ ಗೊತ್ತಿದೆ ಹೇಗೆ ಹೊಡಿಬೇಕು ಅಂತ. ಇದು ಭಾರತದ ನಿಲುವು.